ಸೊ ಹಾಯ್, ಇವತ್ತು ಏನು ಸ್ಪೆಷಲ್ ಗೊತ್ತಾ ಫ್ರೆಂಡ್ಸ್? ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಬೆಳಿಗ್ಗೆನೆ ತೋಟ ರೌಂಡ್ ಹಾಕೊಂಡು ಬರ್ತೀವಿ ಅಂತ ಇಲ್ಲಿಂದ ಹೋಗಿ ಫ್ರೆಶ್ ಮೀನು ತಗೊಂಡು ಬಂದಿದ್ದಾರೆ. ಸೊ ನಮ್ಮೂರಿಂದ ಫ್ರೆಶ್ ಮೀನು ಬಂತು ಅಂತಂದ್ರೆ ವೆರೈಟಿ ಡಿಶಸ್ ರೆಡಿ. ಕಬಾಬ್ ನೋಡಿ, ಪೀಸ್ ಕರೆಕ್ಟಾಗಿ ಹೊಡೆದಿಲ್ಲ, ಅಲ್ಲಿ ಕ್ಲೀನ್ ಮಾಡೋದು. ಬಟ್ ಈ ಥರ ಚಿಕನ್ ಲೆಗ್ ಪೀಸ್ ಥರ ಹೋಗ್ಬಿಟ್ಟಿದೆ. ಅಂಕಲ್ ಕ್ಲೀನ್ ಮಾಡಿಕೊಟ್ರು ನಮ್ಮ ಅಂಕಲು. ಮತ್ತು ಮೀನು ಸಾಂಬಾರು ರೆಡಿ ಆಗಿದೆ, ರೈಸ್ ರೆಡಿ ಆಗಿದೆ, ಫಿಶ್ ಕಬಾಬ್ ಕೂಡ ರೆಡಿ ಆಯಿತು. ಇವಾಗ ಸಖತ್ ಬ್ಯಾಟಿಂಗ್ ಮಾಡಿ ಇವತ್ತು ಸ್ವಲ್ಪ ಒಂದು 2 ಶೂಟ್ ಇದೆ ಹೊರಗಡೆ. ಸೊ ಶೂಟ್ಗೆ ಹೋಗ್ಬೇಕು, ಬ್ಯುಸಿ ಇದೆ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಮಮ್ಮಿಯವರೆಲ್ಲ ಹೋಗಿದ್ರಲ್ಲ ಅಲ್ಲಿ, ಹಾಗಾಗಿ ಸ್ವಲ್ಪ ಅದು ಇದು ಕೆಲಸದಲ್ಲೇ ಇವತ್ತು ಮಧ್ಯಾಹ್ನ ಆಲ್ರೆಡಿ 1 o'clock ಹೋಗೋಯ್ತು. ಎಲ್ಲ ಕಬಾಬ್ ತಿನ್ನೋಣ. ಇಲ್ಲಿ ವೇಟಿಂಗ್. ಬಾಯ್, ಹಾಯ್. ಅವ್ನ ಫೇವ್ರೇಟ್ ಎಲ್ಲಿ ಮಿಸ್ಸಿಗಿಲ್ಲ, ಅವನಿಗೋಸ್ಕರ ವೆರೈಟಿ ಇನ್ನ ಕಾಯ್ತಾ ಇರುತ್ತೆ. ಯಾಕೆ ಮಿಸ್ಸಿಂಗ್ ಆಗುತ್ತೆ? ಮಧ್ಯಾಹ್ನ ಮಿಸ್ಸಿಂಗ್ ಅವರಪ್ಪ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬರ್ತಾನೆ ಅವನು ಸ್ಕೂಲ್ಗೆ ಹೋಗಿದ್ದು. ಸೊ ಫ್ರೆಂಡ್ಸ್, ಶೂಟ್ ಇದೆ ಅಂತ ಹೇಳಿದೆ ಅಲ್ವಾ. ಇವಾಗ ಪಾಪುನು ಮಲ್ಗಾಯ್ತು, ನಾವಿಬ್ರು ರೆಡಿಯಾಗಿ ಇವಾಗ ಶೂಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಬನ್ನಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಅಲ್ಲಿಂದ ಬಂದು ಮತ್ತೆ ಸಂಜೆ ಆಗುತ್ತೆ, ಇನ್ನು ಟೈಮ್ ಆದಮೇಲೆ ಇನ್ನೂ ಒಂದು ಶೂಟ್ಗೆ ಹೋಗ್ಬೇಕು. ಇವತ್ತಂತೂ ಫುಲ್ ಬ್ಯುಸಿ ಇದೆ ಅಲ್ವಾ ಸುನೀಲ್? ಸೊ ಹೋಗೋಣ ಇವಾಗ, ಬನ್ನಿ. ಟೀ ತಗೊಂಡ್ರು. ಯಾವ್ದಾಕತಿ ಅದ ಚೆನ್ನಾಗಿ ಕಾಣತ್ತಾ? ಸೂಪರ್. ಹಾಕೊಳ್ಳೋಣ. ಅಯ್ಯೋ ಹಾಕಮ್ಮ ತಾಯಿ, ಚೆನ್ನಾಗಿ ಕಾಣ್ತಿದೆ. ಸ್ಲಿಪ್ಪರ್ಗೆ ಚೈನ್ ಸರಿ ಮಾಡ್ಕೊ, ಕುತ್ಕೆದಿಂದು ಶಾರ್ಟ್ ಚೈನು ಮಧ್ಯೆ ಬರೋಂಗೆ ಒಳಗಡೆ ಹಾಕು. ಓಕೆ, ಸೂಪರ್. ನಿಮ್ಮ ಡ್ಯಾಡಿ ಗೊರಕೆ ಸೌಂಡ್ ಕೇಳಿಸ್ತಾ ಇದೆ. ಪಾಪ ಮಧ್ಯಾಹ್ನ ಈಗ ತೋಟ ಎಲ್ಲ ಸುತ್ಕೊಂಡು ಸುಸ್ತಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಪಾಪ, ಗೊರಕೆ ಹೊಡ್ಕೊಂಡು. ನಮ್ಮಲ್ಲಿ ನಮ್ಮ ಮನೆಯವರು ಅಂತ ಗೊರಕೆ ಹೊಡಿತಾ ಇರ್ತಾರೆ. ಸುನಿಲ್ ಅಂತೂ ಗೊರಕೆ ಹೊಡಿಯಲ್ಲ ಅಲ್ವಾ? ಇನ್ನು ಯಾರಿಲ್ಲ ನಮ್ಮ ಮನೆಯವರಂತೂ ಇವಿ ಗೊರಕೆ ಸೌಂಡು. ಗೊರಕೆಗೆ ಏನಾದರೂ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಬಿಡಿ. ನ್ಯಾಚುರಲ್ ಆಗಿ ಪರಿಹಾರ ಇದ್ದರೆ ತಿಳಿಸ್ಬಿಡಿ. ಅವರಂತೂ ಮೂವಿ ಬಿಟ್ಟು ಬರ್ತಿಲ್ಲ ಕಡೆ ಈಚೆಗೆ. ನಾನೇ ಹೋಗಿ ಬರ್ತೀನಿ ಹೇಳಿ, ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಮೂವಿ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನಮ್ಗೆ. ಅವ್ರಿಗೆ ಹೆಂಡ್ತಿಗೆ ಅಂತೇನೆ ಯಾವುದೂ ಇಂಪಾರ್ಟೆಂಟ್ ಇಲ್ಲ ಬಿಡ ಲೈಫಲ್ಲಿ ಪಾಪ. ನೋಡ್ತಾರೆ ನಾನು ಪಾಪ ಯಾರಾದ್ರೂ ವಿಡಿಯೋ ಮಾಡಿಸ್ಕೊಡ್ತೀನಿ, ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಡಿ. ನನ್ನ ಗಂಡ ಅಲ್ಲಿ ಮೂವಿ ನೋಡ್ತಾ ಇದ್ದಾರೆ. ಸರಿ, ಬಾಯ್ ಬಾಯ್. ಚಲೋ ಫೋನ್ ನನ್ನ ಹತ್ರನೇ ಇರಲಿ, ಆಯಿತಾ? ಇವಾಗ ನಾನು ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದೆ. ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಫಸ್ಟ್ ಶೂಟ್ ಇತ್ತು. ಸೊ ಇಲ್ಲಿ ಬೇಗ ಮುಗಿಸ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಇವಾಗ ನಾನು ಶೂಟಿಗೆ ಬಂದೆ. ವುಮೆನ್ಸ್ಗೆ ಒಂದಷ್ಟು ಆಫರ್ಸ್ ಇತ್ತು, 299, ಮೆನ್ಸ್ಗೆಲ್ಲ 399ಗೆ ಹೀಗೆ. ಸೊ ಆ ಶೂಟ್ನ ಮುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ಆಫರ್ ಇದ್ದೇ ಇರುತ್ತೆ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಅಲ್ವಾ. ಇನ್ನು ಕಿಡ್ಸ್ ವೇರ್ಗಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು. ಸೀರಿಯಸ್ಲಿ ತುಂಬಾ ಅಫೋರ್ಡೆಬಲ್ ಪ್ರೈಸ್, 199ಗೆಲ್ಲ ಕಿಡ್ಸ್ ವೇರ್ ಬರ್ತಾಯಿತ್ತು. ಸೊ ನಾನೊಂದಷ್ಟು ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಇನ್ನೊಂದು ಶೂಟ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಶೂಟ್ ಬಂದುಬಿಟ್ಟು ಎಕ್ಸಿಬಿಷನ್ ಗ್ರೌಂಡಲ್ಲಿ ಇದ್ದಿದ್ದು, ಅದೇ ಮರ್ಮೇಡ್ ಶೋ ಇದೆಲ್ಲ. ಸೊ ಅದ್ರದ್ದು ಶೂಟ್ ಇತ್ತು ಅಂತ ಅಂದ್ಬಿಟ್ಟು ಪರಮ್ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬುಜ್ಜಿಗೆ ಸ್ವಲ್ಪ ವರ್ಕ್ ಇತ್ತು, ಹೋಮ್ ವರ್ಕ್ ಎಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ. ಇನ್ನು ಸುನೀಲ್ ಕೂಡ ಫಸ್ಟ್ ಟೈಮ್ ಮರ್ಮೇಡ್ ಶೋಗೆ ಬಂದಿರೋದು. ಸೊ ಏನೋ ಒಂಥರ ಚೆನ್ನಾಗಿತ್ತು ಸುನೀಲ್ ಜೊತೆ ಬಂದಿದ್ದು. ಹೊರಗಡೆ ಲೈಟಿಂಗ್ಸು, ಮತ್ತು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ ವಿಡಿಯೋ ಅಪ್ಲೋಡ್ ಆದಮೇಲೆ ಮರ್ಮೇಡ್ ಶೋ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ. ಜೂನ್ ಎಂಡ್ವರೆಗೆ ಇರುತ್ತೆ ಅಂತ ಹೇಳಿದ್ರು. 45 ಡೇಸ್ ಅಲ್ವಾ. ಸೊ ಇನ್ನೇನು ಮುಗಿಯೋಕೆ ಬಂತು. ಯಾರೆಲ್ಲ ವಿಸಿಟ್ ಮಾಡಿಲ್ಲ ನಿಮ್ಮ ಮಕ್ಕಳು ಫ್ಯಾಮಿಲಿನ ಕರ್ಕೊಂಡು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ. ಸೊ ಲೈಟಿಂಗ್ಸ್ ನೋಡ್ತಾ ಇದ್ದರೆ ದಸರಾನೇ ನೆನಪು ಬರೋದು. ಯಾಕಂದರೆ ದಸರಾ ಟೈಮಲ್ಲಿ ಎಕ್ಸಿಬಿಷನ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆ ದಸರಾ ಮೂಮೆಂಟ್ನ ನೆನಪು ಮಾಡಿಸುತ್ತೆ. ಬಟ್ ಏನೋ ಒಂಥರ ಚೆನ್ನಾಗಿತ್ತು. ಇಲ್ಲಿ ಜಾಯಿಂಟ್ ವೀಲ್, ಕೊಲಂಬಸ್ ರೈಡ್ ಆಗಿರ್ಬೋದು, ಇದೆಲ್ಲ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಫುಡ್ ಸ್ಟಾಲ್ಸ್ ಎಲ್ಲ ಇರುತ್ತೆ. ಸೊ ಇವಾಗ ಮರ್ಮೇಡ್ ಶೋಗೆ ವಿಸಿಟ್ ಮಾಡಿದ್ವಿ. ಸೊ
ನಾನು ಪ್ರತಿ ಸಲ ಬಂದಾಗಲೂ ಡಿಫ್ರೆಂಟ್ ಮರ್ಮೈಡ್ಸ್ನ ನೋಡಿದ್ದೀನಿ. ಬಟ್ ಇವರು ರಿಯಲ್ ಅದು ಉಸಿರೆಲ್ಲ ಹೆಂಗೆ ಆಡ್ತಾರೋ. ಆ್ಯಂಡ್ ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ ಅವರ ಹೇರ್ ಹಾಗೆ ಇರುತ್ತೆ. ಅದು ಹೆಂಗಿರುತ್ತೆ ಅನ್ನೋದು, ನಾವೇನಾದರೂ ನೀರಲ್ಲಿ ಇಳಿದ್ವಿ ಅಂತಂದರೆ ಫುಲ್ ಎಲ್ಲ ಕಡ್ಡಿ ಥರ ಆಗಿಬಿಡುತ್ತೆ. ಬಟ್ ಅವ್ರು ಹೆಂಗೆ ಕೋಮ್ ಮಾಡಿರ್ತಾರೆ ಹಾಗೆ ಇರುತ್ತೆ. ಆ್ಯಂಡ್ ಅವರ ಮೇಕಪ್ ಕೂಡ ಹೆಂಗೆ ಮಾಡಿರ್ತಾರೆ ಹಾಗೆ ಇರುತ್ತೆ. ಬಟ್ ವಾಟ್ ಈಸ್ ದಿ ಸೀಕ್ರೆಟ್ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಮರ್ಮೇಡ್ ಶೋ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಚೆನ್ನಾಗಿ ಅನ್ನಿಸ್ತು. ಏನೋ ಒಂಥರ ಅದು ಪಾಪ ಅವರು ವಾಟರಲ್ಲಿ ಇದ್ದು ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ಒಂಥರ ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರನ್ನ. ಆ್ಯಂಡ್ ಮರ್ಮೇಡ್ ಶೋ ಎಲ್ಲ ನೋಡಿಕೊಂಡು 1 hour ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೌಂಟೇನ್ ಶೋ, ಮರ್ಮೇಡ್ ಶೋ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದು ಸಾಂಗ್ ಆಗ್ತಾರಲ್ಲ ಅವಾಗಂತೂ ಫೌಂಟೇನ್ ಶೋ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನನಗೆ ಸುನೀಲ್ ವೀಡಿಯೋ ಮಾಡಿಕೊಡ್ತಾಯಿದ್ರು. ಪ್ರತಿ ಸಲ ಸುನೀಲ್ ಇಲ್ಲ ಅಂತಂದರೆ ನಾನು ಹೋಗ್ತೀನಿ ಶೂಟ್ಗೆ, ಇಲ್ಲ ಬುಜ್ಜಿನ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಶೂಟ್ಸ್ ಎಲ್ಲ ನನಗೆ ಬುಜ್ಜಿನೇ ಮಾಡಿಕೊಡೋದು. ತುಂಬ ಜನ ಕೇಳ್ತಾರೆ ನಿಮಗೆ ವೀಡಿಯೋ ಶೂಟ್ ಎಲ್ಲ ಯಾರು ಮಾಡ್ತಾರೆ, ಯಾರನ್ನು ಕರ್ಕೋಗ್ತೀರಾ ಅಂತ. ಆಲ್ಮೋಸ್ಟ್ ಶೂಟ್ ಎಲ್ಲ ಬುಜ್ಜಿನೇ ಮಾಡಿಕೊಡ್ತಾನೆ. ಬುಜ್ಜಿನೂ ಇಲ್ಲ ಅವ್ನು ಸ್ಕೂಲ್ಗೆ ಏನಾದರೂ ಹೋಗಿದ್ದಾನೆ ಅಂತ ಅಂದರೆ ಬೇರೆಯವ್ರ ಹತ್ರ ಮಾಡಿಸ್ತೀನಿ. ಅಲ್ಲೇ ನಾನು ಏನು ಶೂಟ್ಗೆ ಹೋಗಿರ್ತೀನಲ್ವ ಅವ್ರ ಹತ್ರನೇ ಮಾಡಿಸೋದು. ಇನ್ನು ಯಾರನ್ನೂ ಕರ್ಕೊಂಡು ಹೋಗಲ್ಲ. ಜೊತೆಗೆ ಸುನಿಲ್ ಇದ್ರು ಅಂತಂದರೆ ನನಗೊಂಥರ ವೀಡಿಯೋ ಶೂಟ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಹೇಳೋದೇ ಬೇಡ, ತುಂಬ ಚೆನ್ನಾಗಿ ವೀಡಿಯೋ ಶೂಟ್ ಎಲ್ಲ ಮಾಡಿ ಕೊಡ್ತೀನಿ. ಇನ್ನು ಫೌಂಟೇನ್ ಶೋ ಬಂದ್ಬಿಟ್ಟು 1/2 hour ಅಷ್ಟೇನೆ. ಅದು ಶುರುವಾಗೋಷ್ಟರಲ್ಲಿ ಮುಗಿಸ್ಕೊಂಡು ಬಂದ್ಬಿಡೋಣ ಮರ್ಮೇಡ್ ಶೋನ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಬಂದ್ವಿ. ಪರಮ್ಗೆ ನಿದ್ದೆ ಬಂದು ಫುಲ್ಲು ನಿದ್ದೆಗೆ ಹೋಗೋ ಥರ ಮಾಡ್ತಾಯಿದ್ದ. ಇಲ್ಲಿ ಫೌಂಟೇನ್ ಶೋ ಅಲ್ಲಿ ಬಂದು ಸಾಂಗ್ ಎಲ್ಲ ಆಗ್ತಾರಲ್ಲ, ಸಾಂಗಿಗೆ ತಕ್ಕಂತೆ ವಾಟರ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೀನೋ ಅನ್ನೋ ಥರ ಫೀಲ್ ಆಗುತ್ತೆ. ನಿಮಗೂ ಆ ಥರ ಆಗಿದೆಯಾ? ನನಗೆ ಪ್ರತಿ ಸಲನೂ ಹಾಗೆ ಅನಿಸುತ್ತೆ. ಯಾವ ಸಾಂಗ್ ಹಾಕ್ತಾರೆ ಅದೇ ಸಾಂಗಿಗೆ ಅದು ಮೂಮೆಂಟ್ ಮಾಡ್ತಾ ಇದ್ದೀನೋ ವಾಟರ್ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಹಾಕೋಣ ಅಂದ್ಕೊಂಡೆ. ಬಟ್ ಸಾಂಗ್ ಎಲ್ಲ ರೆಕಾರ್ಡ್ ಆಗಿತ್ತಲ್ಲ, ಕಾಪಿರೈಟ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬಾ ಎಂಜಾಯ್ ಮಾಡ್ಬೇಕು ಅನಿಸುತ್ತೆ. ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಚೆನ್ನಾಗಿ ಅನಿಸುತ್ತೆ. ಆ ಲೈಟಿಂಗ್ಸು ಮತ್ತು ಫೌಂಟೇನ್ ಶೋ ಆಗಿರ್ಬೋದು ಎಲ್ಲ ನೋಡೋದಕ್ಕೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನೋ ಒಂಥರ ಚೆಂದ ಅನ್ನಿಸ್ತು. ಬತ್ತನಂತೆ ಎಲ್ಲಿಗೆ ತಲೆ ಹೊಡ್ಕೊಂಡು ಬಾಯ್ ಮಮ್ಮಿ ಯಾಕೆ ಏನು ಹಾಂ ನೋಡಿ, ಇದು ನಮ್ಮ ಬೆಡ್ ಮೇಲೆ ಏನು ಹಾಕಿದ್ದೀವಲ್ಲ ಇದೆಲ್ಲ ನ್ಯೂ ಕ್ಲೋತ್ಸನ್ನೇ ತೊಗೊಂಡು ಬಂದಿರೋದು. ಏನಕ್ಕೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಶಾಪಿಂಗ್ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ತಂದು ಏನಂದರೆ ಟ್ರಯಲ್ ನೋಡಿದ್ದು ಇವಾಗ. ಸುನೀಲ್ ಮತ್ತು ಮಮ್ಮಿ ಇಬ್ಬರು ಹೋಗಿದ್ರಲ್ಲ, ಇದು ಕಂಪ್ಲೀಟ್ ಪರಮ್ದು. ಐ ಥಿಂಕ್ 5 to 6 ಪೇರ್ ಇದೆ ಅಂತ ಅನ್ಕೋತೀನಿ. ಈ ಕಡೆ ಸುನೀಲ್ದು, ಇದು ಕಂಪ್ಲೀಟ್ ಸುನೀಲ್ದು ಒಂದು 6 to 7 ಇದೆ. ಅದೇನು ಸುನೀಲ್ ಇವಾಗ ಇಟ್ಕೋತಾ ಇದ್ದಾರಲ್ಲ ಅದು ಪಾಪುದ ಇದು ಹುಡುಗಿದು ನಿಜ. ಇದೆಲ್ಲ ಬಟ್ ವಾವ್, ಇದು ಚೆನ್ನಾಗಿದೆ ಮಮ್ಮಿ. ಸೈಡ್ ಕಟ್ ಇದೆಯಾ? ಸೈಡ್ ಕಟ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ, ನೈಸ್. ಚೆನ್ನಾಗಿದೆಯಲ್ಲ ಯಾಕೆ? ಸೊ ಇವಾಗ ಇದನ್ನೆಲ್ಲ ಎತ್ತಿ ಇಡ್ತಾ ಇದ್ದಾರೆ ಸುನೀಲ್. ಹಲೋ ಚುಚ್ಚು ಹಂಗೆ ಇತ್ಬಾರ್ದು, ಹಿಂದೆ ತಲೆ ಹೊಡ್ಕೋತೀಯ. ಮೆಲ್ಲೆ ಬಾ ಪರಮ್, ಮೆಲ್ಲೆ ಬಾಮು. ಅಚ್ಚು ಕಳ್ಳ ಬಂದ. ಏನೇನು ತಂದೆ ಕೇಳು. ಮಸಾಲ ಪುರಿ ತಂದ ಅಣ್ಣ. ತಿನ್ಬಿಟ್ಟು ಬಂದ. ನೂಡಲ್ಸ್ ಗೋಬಿನ ಇದಕ್ಕೆ ತಂದಿದ್ದೆ. ಹೋಗಿದ್ರಿ? ಅಮೃತ್ ಗೋಬಿ ಹೋಗಿದಾ? ಮತ್ತೆ ಇಲ್ಲ ಆಂದನ ಸರ್ಕಲ್. ಮತ್ತೆ ನೀನ್ ತಿನ್ನಲ್ಲ ತಾನಲ್ಲಿ ಗೋಬಿನ? ನಾವು ತಿನ್ನಲ್ಲ ಗೋಬಿ. ನಾವು ತಿನ್ನಲ್ಲ ಅಲ್ಲಿದು. ಇದಾರಿ ಬೇಡ ಇಲ್ಲ, ಯಾರು ಬರಲ್ವಲ್ಲ. ಮನೇಲಿ ಏನಿಲ್ಲ, ಇಡ್ರಿ ಇಡ್ರಿ ಈ ಕಡೆ. ಹಾಂ ದಟ್ ಸೈಡ್ ಆಯ್ತು ಬಿಡಿ. ವೆಲ್ಕಮ್. ಮೆಲ್ಲೆ ನೀವು ಇರೋ ಹೈಟ್ಗೆಲ್ಲ ಚುಚ್ಕೊಬಿಡ್ತೀರಾ. ಮುಗಿನ ಕಾಲ್ ಹಾಂ ಓಕೆ ಚಲ್ ಬಿಡ್ದು. ಎಲ್ಲ ಫುಲ್ಲು ಒಳ್ಳೆ ಕುಡ್ಸ್ಕೊಂಡಿರಲ್ಲ. ಮಸಾಲೆ ಪುರಿ ಆಗಿರಲ್ಲ. ಈರುಳ್ಳಿ ಎಲ್ಲ ಡಯಟ್ ಅವ್ರು ಹೇಳ್ತಾರೆ ಗೊತ್ತಾ, ಗೋಬಿ ತಿನ್ಬೇಡಿ,
ಕ್ರೇವಿಂಗ್ಸ್ ಆಯಿತು ಅಂತಂದರೆ ಮಸಾಲೆ ಇಲ್ಲ. ಫುಡ್ಸ್ ಇದೆ. ಅಷ್ಟೇ ಅಷ್ಟೇ, ಓವರ್ ಆ್ಯಕ್ಟಿಂಗ್ ಮಾಡಬೇಡ ವಿಡಿಯೋದಲ್ಲಿ. ತಿನ್ನಿಸಿ ಒಳಗೆ. ತಿನ್ಸುತ್ತೆ ಅಯ್ಯಪ್ಪ, ನೀನು ತಿನ್ಸೋದು ಅವ್ನು ವೆಯ್ಟ್ ಮಾಡ್ತಾನೆ ಈಗ.